ಶ್ರೀ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರು ಇವರಿಂದ ರಂಗಸ್ಥಳ ಮಂಗಳೂರು ರಿಜಿಸ್ಟರ್ಡ್ ಇದರ 11ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಮಾರ್ಚ್ 14ರ ಶನಿವಾರದಂದು ಸಂಜೆ 7 ಗಂಟೆಗೆ ಕದ್ರಿ ಶ್ರೀ ದೇವಾಲಯದ ರಾಜಾಂಗಣದಲ್ಲಿ ಪ್ರಚಂಡ ಲಂಕೇಶ್ವರ ಯಕ್ಷಗಾನ ಬಯಲಾಟ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಊರ ಹಾಗೂ ಹತ್ತೂರ ಸಮಸ್ತರರು ಭಾಗಿಯಾದರು. ಬಡಗಿನ ನಾಟ್ಯ ಮತ್ತು ಪದ್ಯವನ್ನು ತೆಂಕಣದ ನೆಲದಲ್ಲಿ ನೀವೆಲ್ಲ ಕಾಣಬೇಕು ಅಂತ ಇವರ ಉದ್ದೇಶ. ಜೊತೆಗೆ ಬಡಗಿನ ಮೇಳದ ಜೊತೆಯಲ್ಲಿ ತೆಂಕಣದ ಕಲಾವಿದರನ್ನು ಹಾಕಿ ಇದೇ ಕದ್ರಿ ರಾಜಾಂಗಣದಲ್ಲಿ ಜಬ್ಬರ್ ಸಮೂರ್ ಅವರ ಅಮೋಘ ಸಂಜಯ, ಅದೇ ರೀತಿ ತೆಂಕಿನ ಹಲವಾರು ಕಲಾವಿದರನ್ನು ಒಳಗೂಡಿದ ಕೂಡಾಟವನ್ನು ಆಡಿಸಿದಂತಹ ಕೀರ್ತಿ ಈ ನಮ್ಮ ರಂಗಸ್ಥಳಕ್ಕೆ. ಜೊತೆಗೆ ಮಳೆಗಾಲದಲ್ಲಿ ತೆಂಕಿನ ಹಿಮ್ಮೇಳ ಮತ್ತು ತಾಳಮದ್ದಳೆ ಬ್ರಹ್ಮಾವರದಲ್ಲಿ, ಸಾಸ್ತಾನದಲ್ಲಿ ಎಸ್.ಎಲ್. ನಾಯಕರವರ ಊರು, ಅವರ ಕಾರ್ಯಕ್ಷೇತ್ರ ಮೂಡಬಿದ್ರೆಯಲ್ಲಿ, ಮಂಗಳೂರಿನ ಇದೇ ಸ್ಥಳದಲ್ಲಿ ಹಲವಾರು ತಾಳಮದ್ದಳೆಗಳನ್ನು ಇಲ್ಲಿ ನೀಡಿದ್ದಾರೆ. ಎನಗೆ ಮರಳಿನಾಗಿದೆ ಬಿಡದೋ ಪರಮಾತ್ಮ ಪದಗೆ ನಿತ್ಯವಿಲ್ಲಂತ ಕರಣಕ್ಕೆ ಗೋಚರವು ಅಂತ ಕರಣಕ್ಕೆ ಗೋಚರವು ವಿಶೇಷವಾದಂತಹ ದೃಷ್ಟಿ ಇರ್ತದೆ. ಅದರ ಮೂಲಕವಾಗಿ ಪ್ರಪಂಚದ ಯಾವೆಲ್ಲ ಯುಗಸರಿಕೆಯನ್ನು ಅರ್ಥೈಸಿಕೊಳ್ಳುವಂತಹ ಸಾಮರ್ಥ್ಯ ಇರ್ತದೆ. ಕಾಲಜ್ಞಾನಿಗಳು ನಾವು ಕೆಲವು ತ್ರಿಕಾಲಜ್ಞಾನಿಗಳು, ನೀವು ಕಾಲಜ್ಞಾನಿಗಳು ಅನುಮಾನವೇ ಇಲ್ಲ. ನಿಮ್ಮನ್ನು ಸೇವಿಸುವುದಕ್ಕಾಗಿ ಇಲ್ಲಿವರೆಗೆ ಬಂದಿದ್ದೀರ. ಯಾವುದೋ ಒಂದು ಇಚ್ಛೆ ಇದ್ದರೆ ಬಯಕೆಯಿಂದಲೇ ಬಂದಿದ್ದೇನೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಸ್ವಾರ್ಥ ಇಲ್ಲದೆ ಕಾರ್ಯವೇ ಇಲ್ಲ. ನಿಸ್ವಾರ್ಥಿಯಾಗಿ ಲೋಕಕ್ಷೇಮವನ್ನು ಬಯಸ್ತೇನೆ ಎನ್ನುವನಿಗೂ ಸಹಿತವಾಗಿ ಒಂದು ರೀತಿಯ ಸ್ವಾರ್ಥ ಇದ್ದಿರುತ್ತದೆ. ಹೌದು, ನಾವು ತಪಸ್ಸುಗಳಿಗೂ ಸ್ವಾರ್ಥ ಉಂಟು. ಹಾಗಾಗಿ ಕೈವಲ್ಯದ ಸ್ವಾರ್ಥ ನಮಗೆ ಅಲ್ಲ. ಹಾಗಾಗಿ ನಾನು ಸ್ವಾರ್ಥದಿಂದಲೇ ಈ ಸೇವೆಯನ್ನು ಮಾಡ್ತಾ ಇದ್ದೇನೆ, ಅನುಮಾನವಿಲ್ಲ. ಹಾಗಂತ ಹಾಗೆ ಪಡೆಯಬಾರದು, ಸೇವಿಸುವುದರ ಮೂಲಕವಾಗಿ ಒಲಿಸಿಕೊಂಡು ಪಡೆಯಬೇಕೆನ್ನುವಂತಹ ಆಸೆ. ಪಡೆಯುವಲ್ಲಿಯೂ ಧನ್ಯತೆ ಬೇಕು. ಹೌದು, ನನ್ನ ಹೆಸರು ಕೈಕಸೆ ಅಂತ. ಕೈಕಸೆ. ಹೌದು, ನಾವು ನಮ್ಮ ವ್ಯಕ್ತಿತ್ವವನ್ನು ಕಳ್ಕೊಂಡ್ರೆ ಕೈ ಕಸ ಅಲ್ಲ, ಕೆಲವು ಕಾಲ್ಕಸವೂ ಆಗ್ತಿರ್ತೇವೆ. ನಮ್ಮ ವ್ಯಕ್ತಿತ್ವವನ್ನು ಉಳಿಸಿಕೊಂಡಾಗ ಮಾತ್ರ ಇಲ್ಲಿ ಬಂದಾಗ ಒಮ್ಮೆ ಹೊರಗಡೆ ಎಲ್ಲೋ ಕಾಲ್ಕಸವಾಗಿ ಇಲ್ಲಿ ಬಂದರೂ ಕೈ ಕಸವೇ ಆಗ್ತದೆ. ಅದಲ್ಲ, ನನ್ನ ಹೆಸರೇ ಕೈ ಕಸೆ. ಕಸ ಹಾಗೆ ಮಾತಾಡಿದ್ದು ಬಂದವರು ಪದ ಊರ್ಧ್ವ ಮುಖದ ಯೋಚನೆ ಉಂಟು ಅಂತ ಇತ್ತು. ಯಾಕೆಂದ್ರೆ ಕೆಳಗಿನಿಂದ ಮೇಲೆ ಅದು ಸ್ವಾಗತ ಅಲ್ಲ, ಮೇಲಿಂದ ಕೆಳಗೆ ಆಗಬಾರ್ದು. ಹಾಗಂತ ನೇಮಕವಾಗಿರ್ತದೆ. ಎಷ್ಟು ಬೇಕೋ ಅಷ್ಟೇ ಕೇಳಿ, ಹೆಚ್ಚಾದ್ರೆ ಸುಟ್ಟು ಹೋಗ್ತದೆ, ಅತಿಯಾದ್ರೆ ಅಮೃತವೂ ವಿಷವಾಗ್ತದೆ ಅಲ್ವೇ? ಹಾಗಾಗಿ ಹೆಣ್ಣಾದವಳು ಯಾವುದೋ ಒಂದು ಇಚ್ಛೆಯನ್ನ ಇಟ್ಟುಕೊಂಡೇ ಬರ್ತಾಳೆ, ಗಂಡಿನಲ್ಲಿ ಇರ್ತಾಳೆ, ಪಡೆಯಬಹುದಾದಂತಹ ಬಯಕೆ ಇರಬಹುದು. ಅದಕ್ಕೆ ಅಂತಃಕರಣಕ್ಕೆ ಗೊತ್ತುಂಟು. ಇಲ್ಲಿಯವರೆಗೆ ಸೇವಿಸಿರುವಂತಹ ನನ್ನ ಈ ಸೇವೆಯನ್ನ ಕಂಡು ಮನಸ್ಸೋತು ಮೆಚ್ಚಿ ಕಣ್ತೆರೆದು ನನ್ನ ಕುರಿತಾಗಿ ಮಾತಾಡುವುದಕ್ಕೆ ಪ್ರಾರಂಭಿಸಿದ ನಿಮಗೆ ನನ್ನ ಇಚ್ಛೆ ಏನು ಎನ್ನುವುದು ಅರ್ಥವಾಗಿರಬೇಕು. ಗಂಡಿನ ನಾಚಿಕೆಯ ಬೇಲಿ ಬಹಳ ಕಡಿಮೆ. ಹೆಣ್ಣು ಆ ನಾಚಿಕೆಯ ಬೇಲಿಯಿಂದ ದಾಟುವುದಿಲ್ಲ. ದಾಟಿದ್ರೆ ಒಮ್ಮೆ ದಾಟಿದ್ರೆ ಮತ್ತೆ ಹಿಂದಿರುಗಿ ಬರ್ಲಿಕ್ಕೆ ಆಗುದಿಲ್ಲ. ಗಂಡನ ಆಗಾಗ ಬೇಲಿ ಹಾಕ್ತಾ ಇರ್ತಾನೆ, ನಾಚಿಕೆ ಒಳಗು ಬರ್ತಾನೆ. ಹಾಗಾಗಿ ಹೇಳುವುದಕ್ಕೆ ನಾಚಿಕೆ. ಈಗ ಗೊತ್ತಾಯ್ತು, ನನ್ನ ಬಯಕೆಯನ್ನು ಅಂತರಿಸಿಕೊಂಡು ಈಡೇರಿಸಬೇಕು. ಎನಗೆ ಮೂಲಿ ಪರಮಾನಿ